ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಯಾಂಡಿ ಸುಹಾಸ್. 90 ಡೇಸ್ ಚಾಲೆಂಜ್ನ ಡೇ 19 ಇವತ್ತು. ಬೆಳಗ್ಗೆ ಎದ್ದಿದ್ದೆ ನಮಗೋಸ್ಕರ ಒಳ್ಳೆ ವ್ಯೂ ವೇಟ್ ಮಾಡ್ತಾ ಇತ್ತು. ಅದ್ಯಾವ್ದಂತೀರಾ, ನಂದಿ ಬೆಟ್ಟನ ನೋಡ್ಕೊಂಡು ಕೈ ಮುಕ್ಕೊಂಡು, ಜೀವನದಲ್ಲಿ ಮೊದಲನೇ ಬಾರಿ ಒಂದು ಬಿಸ್ನೆಸ್ ಕೈ ಹಾಕ್ತಾ ಇದೀವಿ, ಒಳ್ಳೇದ್ ಮಾಡಪ್ಪ ಅಂತ ಕೈ ಮುಕ್ಕೊಂಡು ಈಶಾ ಕಡೆ ಹೊರಟ್ವಿ. ಎಸ್, ನಾವಿವತ್ತು ಒಂದು ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸ್ನೇಹಿತರು ಡಿಸೈಡ್ ಮಾಡಿ ಈಶಾ ಕಡೆ ಹೊರಟ್ವಿ. ಈಶಾದಲ್ಲಿ ನಮ್ದೊಂದು ಸ್ಟಾಲ್ ಹಾಕುವ ಮುಖಾಂತರ ಟೀ, ಮ್ಯಾಗಿ ಮತ್ತು ಇನ್ನೊಂದಷ್ಟು ಐಟಮ್ ನ ಸೇಲ್ ಮಾಡೋಣ ಅಂತ ಎಲ್ಲ ಐಟಮ್ ಹಾಕೊಂಡು ಮುಂಚಿತವಾಗಿ ಹೋಗೋಣ ಅಂತ ಈಶಾಗ್ ಹೋಗಿ ಸೆಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಸಾಯಂಕಾಲ 6 ಗಂಟೆಗೆ ಲೈಟ್ ಶೋ ಸ್ಟಾರ್ಟ್ ಆಯ್ತು. ಆಹಾ, ಏನ್ ಹೇಳ್ತೀರಾ ರೀ, ಆ ಶಿವಣ್ಣ ನೋಡೋಕೆ 2 ಕಣ್ಗಳು ಸಾಲಲ್ಲ. ಇವತ್ತಿನ ಈ ಒಂದು ಕೆಲಸದಲ್ಲಿ ತುಂಬಾನೇ ಕಲ್ತ್ಕೊಂಡೆ. ಬಿಸ್ನೆಸ್ ಹೆಂಗ್ ಮಾಡಬೇಕು, ಆಸ್ ಎ ಓನರ್ಶಿಪ್ ಹೆಂಗ್ ಲೀಡ್ ಮಾಡಬೇಕು, ತರ ಸಾಕಷ್ಟು ವಿಷಯನ ತಿಳ್ಕೊಂಡೆ. ಬಟ್ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ಆದರೆ ಏನೇ ಹೇಳಿ, ಜೀವನದಲ್ಲಿ ಇದೆಲ್ಲ ನಮಗೆ ವರ್ಕ್ ಆಗುತ್ತಾ ಅನ್ನೋದಕ್ಕಿಂತ ಒಂದ್ಸತಿ ರಿಸ್ಕ್ ತಗೊಂಡು ಟ್ರೈ ಮಾಡಿದ್ರೆ ಲೈಫಲ್ಲಿ ಏನಾದರೂ ಒಂದು ಚೇಂಜ್ ಆಗುತ್ತೆ. ಪ್ರಯತ್ನನೇ ಪಡೆದಿರೋ ಸೋಲೋದ್ಕಿಂತ ಪ್ರಯತ್ನ ಪಟ್ಟಿ ಸೋಲೋದೆ ಎಷ್ಟೋ ಉತ್ತಮ. ಕೊನೆಗೆ ನಮ್ಮ ಟೀ ಸ್ಟಾಲ್ ವ್ಯಾಪಾರ ಎಲ್ಲ ಮುಗಿಯೋ ಅಷ್ಟರಲ್ಲಿ ಬೆಳಗಿನ ಜಾವ 5 ಗಂಟೆ ಆಗಿತ್ತು. ಸರಿ ಅಂತ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಬೆಳಗಿನ ಜಾವ ದೇವರ ದರ್ಶನ ಪಡೆದು ಅವರ ಸನ್ನಿಧಿಯಲ್ಲೇ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಅಲ್ಲಿಂದ ಬೆಂಗಳೂರು ಬಂದು ತಲುಪೋ ಅಷ್ಟರಲ್ಲಿ ಸಾಯಂಕಾಲ 4 ಗಂಟೆ ಆಗಿತ್ತು. ಫುಲ್ಲು ಟಯರ್ಡ್ ಆಗ್ಬಿಟ್ಟಿತ್ತು. ಸರಿ ಅಂತ ಬಾಡಿಗೆಗೆ ತಗೊಂಡಿರೋ ಐಟಮ್ ಎಲ್ಲ ರಿಟರ್ನ್ ಕೊಟ್ಟು ಮನೆಗೆ ಹೋಗಿ ದಬಾಕೋಣ ಅಷ್ಟರಲ್ಲಿ 6 ಗಂಟೆ. ಇದ್ರದ್ದು ಕಂಪ್ಲೀಟ್ ವಿಡಿಯೋ ಒನ್ ಡೇ ಆಸ್ ಎ ಚಾಯ್ ಮೆನು ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ರಿವೋಟ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿಗಿಷ್ಟೇ, ನಾಳೆ ಸಿಗೋಣ. ಬಾಯ್.